ರಾಜ್ಯ ಸರ್ಕಾರ ವಸತಿ ಯೋಜನೆಗಳಲ್ಲಿ ಮನೆಗಳ ವಿತರಣೆ ಮಾಡಲಿ ಹುತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯ ಎಚ್.ಎನ್. ಸತೀಶ್ ಬಾಬು ಮನವಿ. ಕಳೆದ 4.5 ವರ್ಷಗಳಿಂದ ಬಸವ ವಸತಿ ಯೋಜನೆ ಹಾಗೂ ರಾಜೀವ್ ಗಾಂಧಿ ಸೇವಾ ಕೇಂದ್ರಗಳಿಂದ ಮನೆಗಳ ವಿತರಣೆ ಮಾಡದಿರುವುದರಿಂದ ಸ್ವಂತ ಮನೆ ಕಟ್ಟಿಕೊಳ್ಳುವ ಆಸೆ ಹೊತ್ತ ರಾಜ್ಯದ ಸಾವಿರಾರು ಬಡವರಿಗೆ ತೊಂದರೆಯಾಗಿದ್ದು, ತಕ್ಷಣ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದರ ಬಗ್ಗೆ ಗಮನ ಹರಿಸಿ ಬಡವರಿಗೆ, ಅಂಗವಿಕಲರಿಗೆ, ಮಾಜಿ ಸೈನಿಕರಿಗೆ, ವಿಧವೆಯರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಹುತ್ತೂರು ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ಎಚ್.ಎನ್. ಸತೀಶ್ ಬಾಬು ಮನವಿ ಮಾಡಿದರು. ತಮ್ಮನ್ನು ಭೇಟಿ ಮಾಡಿದ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ಹುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಕಡುಬಡ ಕುಟುಂಬಗಳು ಇದ್ದು ಸ್ವಂತ ಮನೆಗಳು ಇಲ್ಲದೆ ಹಾಗೂ ನಿವೇಶನಗಳು ಇಲ್ಲದೆ ಪರಿತಪಿಸುವಂತಾಗಿದೆ. ಸುಮಾರು ಜನ ಮನೆ ಕಟ್ಟು ಪಾಯ ಹಾಕಿ ಕಾಯುತ್ತಿದ್ದಾರೆ ಹಾಗೂ ಸುಮಾರು 150ರಿಂದ 200 ಕುಟುಂಬಗಳಿಗೆ ಉಚಿತ ಮನೆಗಳ ಹಂಚಿಕೆ ಮಾಡಬೇಕಾಗಿದೆ ಮತ್ತು ಸುಮಾರು ಜನರಿಗೆ ನಿವೇಶನಗಳ ಹಂಚಿಕೆ ಮಾಡಬೇಕಾಗಿರುತ್ತದೆ ಎಂದು ತಿಳಿಸಿದರು. ಅದೇ ರೀತಿ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆಯಲ್ಲೂ ಮನೆಗಳ ಮಂಜೂರು ಮಾಡಿ ಬಡವರಿಗೆ ಅನುಕೂಲ ಮಾಡಿಕೊಡಬೇಕು. ಹೊಳಲಿ, ಹೊಸೂರು ಹಾಗೂ ಹುತ್ತೂರು ಗ್ರಾಮಗಳ ಬಳಿ ಗೋಮಾಳ ಜಮೀನು ಬಹಳಷ್ಟು ಇದ್ದು ಸರ್ವೆ ಮಾಡಿ ಕನಿಷ್ಠ 15 ಎಕರೆ ಜಾಗವನ್ನು ವಶಕ್ಕೆ ಪಡೆದು ನಿವೇಶನಗಳನ್ನಾಗಿ ವಿಂಗಡಿಸಿ ಬಡ ಕುಟುಂಬಗಳಿಗೆ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿದರು. ವಸತಿ ಯೋಜನೆಗಳಲ್ಲಿ ಮನೆಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸಿ ನಮ್ಮ ಜಿಲ್ಲೆಯ ಶಾಸಕರುಗಳು ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕೆಂದು ಆಗ್ರಹಿಸಿದ ಅವರು, ಜಿಲ್ಲಾಧಿಕಾರಿಗಳಿಗೆ, ಶಾಸಕರಿಗೆ, ವಸತಿ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಮನೆಗಳನ್ನು ಮಂಜೂರು ಮಾಡುವಂತೆ ಮನವಿ ನೀಡಲಾಗುವುದು ಎಂದು ತಿಳಿಸಿದರು. ನಮ್ಮ ಹೆಸರು ಹುತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಎಚ್.ಎನ್. ಸತೀಶ್ ಅವರು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾರಲ್ಲಿ ವಿನಂತಿ ಏನಂದರೆ, ಕಳೆದ BJP ಸರ್ಕಾರ ಇದ್ದಲ್ಲೂ ಪಂಚಾಯತಿಗಳಿಗೆ ಮನೆಗಳು ಹಾಗೂ ನಿವೇಶನಗಳು ಎರಡೂ ಮಂಜೂರು ಮಾಡಿಲ್ಲ. ಈಗ ನಮ್ಮ ಸರ್ಕಾರ ಬಂದು 1.5 ವರ್ಷ ಆಗಿದೆ. ಈಗ ಮನೆಗಳು ಕೊಡ್ತಾಯಿಲ್ಲ. ಕಳೆದ ಬಾರಿ 4.5 ವರ್ಷ ಆಯಿತು ಅಲ್ಲಿ ಕಂಟಿನ್ಯೂ. ಗ್ರಾಮ ಪಂಚಾಯತಿಗಳಿಗೆ ಮನೆಗಳು ಕೊಟ್ಟಿಲ್ಲ ಅಂದರೆ ನಮ್ಮ ಬಡವರು, ನಿರ್ಗತಿಕರು, BPL ಕಾರ್ಡ್ ಹೋಲ್ಡರ್ಸ್ ಆಗ್ಬೋದು, ನಿರ್ಗತಿಕರಾಗ್ಬೋದು, ವಿಧವೆಯರಾಗ್ಬೋದು, ಅಂಗವಿಕಲರಾಗ್ಬೋದು, ಕೂಲಿ ಮಾಡುವಂತಕ್ಕಂಥ ಜನಗಳಾಗ್ಬೋದು, ಪಾಯಗಳು ಹಾಕ್ಕೊಂಡು ಸುಮಾರು ವರ್ಷಗಳಿಂದ ವೆಯ್ಟ್ ಮಾಡ್ತಾಯಿದ್ದಾರೆ. ನಾವು ಹೇಳೋಕ್ಕೆ ಏನು ಅವ್ರಿಗೆ ಏನು ಹೇಳಬೇಕು ಅಂದ್ಬಿಟ್ಟು ನಮಗೆ ಮೌಖಿಕವಾಗಿ ಹೇಳೋಕ್ಕೆ ಬರ್ತಾಯಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಕೇಳ್ತಾರೆ, ಇನ್ನೂ ಮನೆ ಬಂದಿಲ್ಲ ಅಂದ್ಬಿಟ್ಟು. ನಾವು ಪಂಚಾಯತಿಗಳಲ್ಲಿ ಕೆಲಸ ಮಾಡೋಕ್ಕೆ ಕೂಡ ಸಹ ಆಗ್ತಾಯಿಲ್ಲ. ಯಾಕಂದರೆ ಸ್ಥಳೀಯವಾಗಿ ಮೂಲಭೂತವಾಗಿ ಸೌಕರ್ಯಗಳೇನಾಗಬೇಕು, ಮನೆ ಕಟ್ಕೊಂಡ್ರೆ ಅವರು ಎಲ್ಲ ರೀತಿಯಾದಿಲ್ಲ ಏನೋ ಸರ್ಕಾರದಿಂದ ಬರೋ 1.5 ಲಕ್ಷ 2 ಲಕ್ಷ ರೂಪಾಯಿ ಬಂದರೆ ಅವ್ರಿಗೇನೋ ಸಿಮೆಂಟು ಪಾಯಿ ಹಾಕೋಣಕ್ಕೆ ಏನೋ ಒಂದು ಚೂರು ಸಹಾಯ ಆಗ್ತದೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದಾರೆ. ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇಲ್ಲಿ ಹಳ್ಳಿಗಾಡು ಪ್ರದೇಶಗಳಲ್ಲಿರೋದು ಜನಸಂಖ್ಯೆನೂ ಒತ್ತಡ ಜಾಸ್ತಿ ಆಗ್ತಾಯಿದೆ. ಒಂದು ಸೈಟ್ ಕೊಂಡ್ಕೊಬೇಕಂದ್ರೆ 4ರಿಂದ 5 ಲಕ್ಷ ರೂಪಾಯಿ ಆಗ್ತಾಯಿದೆ. ಕೊಂಡ್ಕೊಂಡು ವಸತಿ ಜಾಗವನ್ನು ಕೊಂಡ್ಕೊಂಡು ಮನೆ ಕಟ್ಟಬೇಕಂದ್ರೆ 15ರಿಂದ 20-25 ಲಕ್ಷ ಬೇಕಾಗ್ತದೆ. ಆದ್ದರಿಂದ ಖಾಲಿ ಜಾಗ ನಿವೇಶನೂ ಒಂಚೂರು ಮನೆಗೆ ಅನುಕೂಲ ಮಾಡಿಕೊಟ್ರೆ ಅವ್ರಿಗೆ ಎಷ್ಟೋ ಅನುಕೂಲವಾಗ್ತದೆ. ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಎಲ್ಲ ಕೆಲಸ, ಯಾಕಂದರೆ ಅವರು ಬಡವರ ಬಗ್ಗೆ ತುಂಬ ಕಾಳಜಿ ಇದೆ. ಎಲ್ರಿಗೂ ಗೊತ್ತಿರ್ಬೋದು, ಮೊದಲು ಅವರು ಯೋಜನೆಯಲ್ಲಿ ತುಂಬ ಮನೆಗಳನ್ನು ಕೊಟ್ಟರು. ಆಗ ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ಆಗ್ಬೋದು, KGF ಆಗ್ಬೋದು, ಒಳ್ಳೆಯ ಮನೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮನಸ್ಸು ಮಾಡಿ ನಮ್ಮ ಕೋಲಾರ ಡಿಸ್ಟಿಕ್ಗೆ, ಕೋಲಾರ ತಾಲೂಕಿಗೆ ನಿರ್ಗತಿಕರು ಬಡವರಿಗೆ ಅವರು ಮನಸ್ಸು ಮಾಡಿ ಏನಾದರೂ ಒಂದೊಂದು ಗ್ರಾಮ ಪಂಚಾಯತಿಗೆ 150ರಿಂದ 200 ಮನೆಗಳೇನಾದರೂ ಕೊಟ್ಟಿದ್ದೆ ಆದರೆ ಬಡವರು ಅವ್ರಿಗೆ ತುಂಬ ಚಿರುಣೆ ಆಗಿರ್ತಾರೆ. ದಯವಿಟ್ಟು ನಮ್ಮ ಸಿದ್ದರಾಮಯ್ಯ ಸರ್ ಅವರು ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಹುತ್ತೂರು ಪಂಚಾಯತಿ ಅನ್ನೋದು ಬಿಟ್ಟುಬಿಟ್ರೆ ಎಲ್ಲ ಪಂಚಾಯತಿಗಳಲ್ಲೂ ಹಿಂಗೆ ಕಾಯ್ತಾ ಇದ್ದಾರೆ. ಯಾಕಂದರೆ ನಾನು ಒಂದು ಪಂಚಾಯತಿ ಬಗ್ಗೆನೇ ಮಾತಾಡ್ತಾ ಇಲ್ಲ, ಎಲ್ಲ ಪಂಚಾಯತಿಗಳಲ್ಲಿಯೂ ಇದೇ ಪರಿಸ್ಥಿತಿ ಆಗಿದೆ. ದಯವಿಟ್ಟು ನಾವು ಮನವಿ ಮಾಡ್ಕೊತಾ ಇರೋದೇನೆಂದರೆ, ಕೋಲಾರಿಗೆ ಯಥೇಚ್ಛವಾಗಿ ಮನೆಗಳು ಹಾಗೂ ಖಾಲಿ ಜಾಗ ನಿವೇಶನಗಳನ್ನು ಕೊಡಬೇಕಂದ್ಬಿಟ್ಟು ಜಿಲ್ಲಾಧಿಕಾರಿಗಳು ಗೈಡ್ಲೈನ್ಸ್ ಮಾಡಿದರೆ ಅವ್ರು ತಕ್ಷಣ ಕ್ರಮ ಕೈಗೊಂಡು ಕೆಲಸ ಮಾಡ್ತಾರಂತ ನಾನು 4 ಮಾತುಗಳನ್ನ ಹೇಳಿ ಅವ್ರಿಗೆ ಮನವಿಯನ್ನು ಮಾಡ್ತಾಯಿದ್ದೀನಿ.